ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಸೊಪ್ಪಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಸೊಪ್ಪನ್ನ ನೀಟಾಗಿ 3ರಿಂದ 4 ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನಾನು ಪಾಲಕ್ ಸೊಪ್ಪು ಮತ್ತು ಚಿಲ್ಕರವೆ ಮತ್ತು ಅರಿವೆ ಸೊಪ್ಪನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು 2 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಮದ್ದಿಗೆ ಸೀಡಿ ಹಾಕ್ಕೊಳ್ತಿದ್ದೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಟಿರೋಂಥ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತು ಬೇಯೋದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಕಡೆ ಸ್ಟವ್ ಹಚ್ಕೊಂಡು ಬೇಯೋಕ್ಕೆ ಇಡ್ತಾಯಿದ್ದೀನಿ. ನಾನು ಇಲ್ಲಿ ಯಾವಾಗಲೂ ಸೊಪ್ಪು ಬೇಯಿಸ್ಕೊಳ್ಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಗಾಣದ್ದು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದೊಂದು 3ರಿಂದ 4 ವಿಷಿಲ್ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಇದು ನೋಡಿ ವಿಷಿಲ್ ಬರ್ತಾ ಇದೆ, ಬೆಂದಿದೆ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇದನ್ನು ನಾನು ಮಸಿಯೋದಿಲ್ಲ ಮತ್ತು ರುಬ್ಬೋದಿಲ್ಲ, ಹಾಗೆ ಸೊಪ್ಪು ಹಾಗೆ ಇರುತ್ತೆ. ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ತಿಗೂ ಒಳ್ಳೆಯದು. ಸೊಪ್ಪೆಲ್ಲ ಜಾಸ್ತಿ ತಿಂದರೆ ನೋಡಿ ಚೆನ್ನಾಗಿ ಬೆಂದಿದೆ. ಸೊಪ್ಪು ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಸೌಟೆಲ್ಲ ಸ್ವಲ್ಪ ಹಿಂಗೆ ಮಾಸಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಒಂದು 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತು ಸ್ಟವ್ ಮೇಲೆ ಗ್ಯಾಸ್ ಹಚ್ಕೊಂಡು ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಕುದಿಬೇಕು ಮತ್ತು ಒಗ್ಗರಣೆ ಕೊಡಬೇಕು ಅಂತ ಒಂದು 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ಪುಡಿ ಹಾಕಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ಆಗಿದೆ, ಕುದೀತಾ ಇದೆ ನೋಡಿ ಸಾಂಬಾರು. ಈ ಕಡೆ ಒಗ್ಗರಣೆಗೆ ನಾನು ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು 3 ಥರ ಎಣ್ಣೆ ಬಳಸ್ತೀನಿ. ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಬಳಸ್ತೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 3 ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಪಾತ್ರೆಗೆ ಮೊಟ್ಟೆ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ಕೊಂಡು ಬೇಯೋಕೆ ಇಡ್ತೀನಿ. ಬೇಯಿಸ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ. ಬೇಯಿಸ್ಕೊಂಡ್ಮೇಲೆ ಇದನ್ನು ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತು ಮುದ್ದೆ, ಬೇಳೆ ಸಾರು, ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆನೂ ಬಿಸಿ ಬಿಸಿ, ಸಾರು ಬಿಸಿ ಬಿಸಿಯಾಗಿರುತ್ತೆ. ತುಂಬಾ ಒಳ್ಳೆಯದು, ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಮೊಟ್ಟೆ ಡಾಕ್ಟ್ರು ಡೈಲಿ 2ರಿಂದ 3 ಮೊಟ್ಟೆ ತಿನ್ನೋಕ್ಕೆ ಹೇಳ್ತಾರೆ, ಚೆನ್ನಾಗಿರುತ್ತೆ. ಈ ಕಡೆ ಮುದ್ದೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಪಾತ್ರೆಯಲ್ಲಿ ಮತ್ತು ಕೋಲಲ್ಲೆಲ್ಲ ನಾನು ಮುದ್ದೆ ಮಾಡಲ್ಲ. ನನಗೆ ಅದಕ್ಕೆ ಸ್ವಲ್ಪ ಕಷ್ಟ, ನಂಗೆ ಬರಲ್ಲ ಅದು ಪಾತ್ರೆಯಲ್ಲಿ ಮಾಡೋದಕ್ಕೆ. ಅದಕ್ಕೆ ನಾನು ಈ ಥರ ಬಾಣಲಿಲಿ ಇಟ್ಕೊಂಡು ನೀರು ಕುದೀತಾ ಇದ್ದಾಗ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಉದುರಿಸ್ಕೊಂಡು ಉಪ್ಪು ಬಂದಮೇಲೆ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಿಂಗೆ ಅನ್ನದ ಕೈಯಲ್ಲೇ ನಾನು ತಿರುವ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಡೈಲಿ ಇದೇ ಥರ ಮಾಡೋದು. ನೋಡಿ ಮುದ್ದೆ ಬೆಂದಿದೆ. ಇವಾಗ ಒಂದು ಪ್ಲೇಟ್ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಇಟ್ಕೊಂಡು ಹಿಂಗೆ ರೌಂಡ್ ಮಾಡಿಕೊಂಡ್ರೆ ತೊಳಸ್ಕೊಂಡ್ರೆ ಆಗುತ್ತೆ. ಮುದ್ದೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮುದ್ದೆ. ಈಗ ಮುದ್ದೆ ರೆಡಿಯಾಗಿದೆ. ಒಂದು ತಟ್ಟೆಗೆ ಮುದ್ದೆ, ಬಿಸಿ ಬಿಸಿ ಬೇಳೆ ಸೊಪ್ಪಿನ ಸಾಂಬಾರು ಮತ್ತು ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಟೇಸ್ಟಿ, ಆರೋಗ್ಯಕ್ಕೂ ಒಳ್ಳೆಯದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಆಹಾರವೇ ಆರೋಗ್ಯ.